ಇವತ್ತಿನ ಯುವ ಜನಾಂಗದಲ್ಲಿ ನನಗೆ ಕ್ಷಮಿಸಿ, ನನಗೂ ಕೂಡ ಸಂಕೋಚ ಆಗುತ್ತೆ ಈ ಪದ ಉಪಯೋಗಿಸಕ್ಕೆ. ಆಲ್ಮೋಸ್ಟ್ ಸೀಡ್ಲೆಸ್ ಯೂತ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇನ್ ದಿಸ್ ಕಂಟ್ರಿ ಅಂತ. ಈ ದೇಶದ ಜನ ಭಗವದ್ಗೀತೆ ಓದೋದಕ್ಕಿಂತ ಫುಟ್ಬಾಲ್ ಆಡಿದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ ಅಂತ. ದರಿದ್ರ ನಾರಾಯಣನಲ್ಲಿ ದೇವರನ್ನ ಕಾಣು, ಸೇವೆ ಮಾಡು. ಇವತ್ತಿನ ಯುವ ಶಕ್ತಿ ಗುಲಾಮಿ ಮನೋಭಾವವನ್ನು ಬೆಳೆಸ್ಕೊಳ್ತಾ ಇದೆ. ಯಾವುದೋ ಸಿನಿಮಾ ನಟನಿಗೋ ಯಾವುದೋ ರಾಜಕೀಯ ಕಾರಣಿಗೋ ತನ್ನ ಮೇಲೆ ಆಗ್ತಾ ಇರುವ ಹಲ್ಲೆಗಳನ್ನು ಕೂಡ ಗುರುತಿಸದಷ್ಟು, ತನ್ನ ಮೇಲೆ ಆಗ್ತಾ ಇರುವ ದೌರ್ಜನ್ಯಗಳನ್ನು ಕೂಡ ಪ್ರತಿಭಟಿಸದಷ್ಟು ನರಸತ್ತ ವ್ಯವಸ್ಥೆಗೆ ಈಗಿನ ಯುವ ಶಕ್ತಿಗಳು ಹೋಗ್ತಾ ಇದ್ದಾರೆ. ಕ್ರೀಡಾಂಗಣದಲ್ಲಿ ನಾವು ಕ್ರೀಡೆಯನ್ನ ಆಡಬೇಕಾಗಿತ್ತು, ಇವತ್ತು ಹೆಚ್ಚು ಕಡಿಮೆ ಎಲ್ಲ ಮೊಬೈಲಲ್ಲಿ ವಿಡಿಯೋ ಗೇಮನ್ನು ಆಡ್ತಾರೆ. ಗ್ರಂಥಾಲಯಗಳಲ್ಲಿ ಅವರು ಹೆಚ್ಚು ಸಮಯ ಕಳಿಬೇಕಾಗಿತ್ತು, ಇವತ್ತು ಡಾಬಾಗಳಲ್ಲಿ ಅವರು ಹೆಚ್ಚು ಸಮಯ ಕಳೀತಾ ಇದ್ದಾರೆ. ಈಗಿನ ಯುವ ಶಕ್ತಿ ಒಂದು ಸಣ್ಣ ಪ್ರೀತಿ ಪ್ರೇಮದ ವಿಷಯವನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 625 30-40 ಜನ ತಗೋತಾ ಇದ್ದಾರೆ. ನೀಟ್ ಎಕ್ಸಾಮು IAS ಎಷ್ಟೋ ಶ್ರಮ ತಗೋತಾ ಇದ್ದಾರೆ. ಆದರೆ ಇದು ಎಲ್ಲವೂ ಕೂಡ ಸಹಜವಾಗಿ ಬೆಳೀತಾ ಇಲ್ಲ. ಇವರೆಲ್ಲರೂ ಅಕಾಡೆಮಿಗಳಲ್ಲಿ ಈ ಫಾರಂ ಕೋಳಿಗಳು ರೆಡಿ ಆದಂಗೆ ಪ್ರಶ್ನೆಗಳನ್ನು ಡಿಕೋಡಿಂಗ್ ಮಾಡಿ ಕೇವಲ ಪ್ರಶ್ನೆಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆಯೋ ರೀತಿಯ ಯುವಶಕ್ತಿ ಬರ್ತಾ ಇದೆಯಾ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೇಳಿ, ಅಂದರೆ ವಿದ್ಯಾರ್ಥಿ ಜೀವನ ಬಂಗಾರದಂಥ ಜೀವನ ಅಂತ. ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಜನವರಿ 12 ಭಾರತ ದೇಶದ ಅತ್ಯದ್ಭುತ ವೈಚಾರಿಕ ಆಧ್ಯಾತ್ಮಿಕದ ಮೇರುಪರ್ವತ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನ. ಅದನ್ನು ಈ ದೇಶ ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಿಸ್ತಾರೆ. ಈ ದೇಶದ ನಿಜವಾದ ಸಾಂಸ್ಕೃತಿಕ ರಾಯಭಾರಿ ಯಾರು ಅಂದರೆ ಅದು ಸ್ವಾಮಿ ವಿವೇಕಾನಂದರು. ಅಂದರೆ ಈ ದೇಶದ ನಿಜವಾದ ಮೂಲ ಆಶಯ, ಮೂಲ ಗುಣ, ಮೂಲ ಮೌಲ್ಯ ಇದೆಲ್ಲ ಒಂದು ಸಾಂಸ್ಕೃತಿಕವಾಗಿ ಒಟ್ಟು ತಗೊಂಡಾಗ ಅದನ್ನು ಪ್ರತಿನಿಧಿಸುವಂತಹ ಬದುಕ ಮತ್ತು ಬರಹ ಹಾಗೂ ತಮ್ಮ ವ್ಯಕ್ತಿತ್ವದಿಂದ ಈ ದೇಶಕ್ಕೆ ನಿಜವಾದ ಘನತೆಯನ್ನು ತಂದುಕೊಟ್ಟವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನ ಅಂತ ಯಾಕೆ ಆಚರಿಸ್ಕೋತಾ ಇದ್ದೀರಿ ಅಂದರೆ, ಅವ್ರಿಗೆ ಯುವಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ, ಪ್ರೀತಿ, ಗೌರವ, ಅಭಿಮಾನ. ಈ ದೇಶ ಯುವಕರೆಂದನೇ ತುಂಬಿದೆ. ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನುವ ಖಚಿತ ಅಭಿಪ್ರಾಯ ಅವರಲ್ಲಿ ಇತ್ತು. ಅವರೇ ಹೇಳ್ತಾರೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೇಳಿ. ಅಂದರೆ ವಿದ್ಯಾರ್ಥಿ ಜೀವನ ಬಂಗಾರದಂಥ ಜೀವನ ಅಂತ. ಅಂದರೆ ಅದರ ಅಷ್ಟು ಯುವಶಕ್ತಿಯನ್ನು ಅವ್ರಿಗೆ ಹೇಳ್ತಾರೆ. ಯುವಕರ ಆರೋಗ್ಯದ ಬಗ್ಗೆ ಅದು ಹೇಳ್ತಾರೆ. ಅಂದರೆ ಕಬ್ಬಿಣದ ಮಾಂಸಖಂಡಗಳು ಮತ್ತು ಉಕ್ಕಿನ ನರಮಂಡಲ ಇರಬೇಕು ಅಂತ ಹೇಳ್ತಾರೆ. ಅಂದರೆ ನಿಮಗೆ ಒಂಥರ ನರಮಂಡಲ ಮತ್ತು ದೇಹದ ಮಾಂಸಖಂಡಗಳು ಉಕ್ಕು ಮತ್ತು ಕಬ್ಬಿಣದ ರೀತಿ ಗಟ್ಟಿಯಾಗಿರಬೇಕು ಅಂತ ಹೇಳುವಂತಹ ಒಂದು ಮನಸ್ಥಿತಿಯನ್ನು ಅವ್ರು ಹೊಂದಿರ್ತಾರೆ. ಯಾಕೆ ಅಂದರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತೇಳಿ. ನಿಮ್ಮ ಒಳ್ಳೆ ದೇಹದಲ್ಲಿ ಸೌಂಡ್ ಮೈಂಡ್ ಇದ್ದರೆ ಅದು ಸೌಂಡ್ ಬಾಡಿ ಇದ್ದಾಗ ಮಾತ್ರ ಒಳ್ಳೆ ದೃಢ ಇದಿರುತ್ತೆ. ಯಾಕೆಂದರೆ ವಿವೇಕಾನಂದರ ಕಾಲಘಟ್ಟದಲ್ಲಿ ಬಹುತೇಕ ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ದಿದ್ದರಿಂದ ಅವರಿಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಥರದ ಯುವಶಕ್ತಿ ಬೇಕೇ ಬೇಕು ಅನ್ನುವಂತಹ ಮನೋಭಾವದಿಂದ ಅವ್ರು ಹೇಳ್ತಾರೆ. ಅವರು ಒಂದು ಕಡೆ ಎಲ್ಲೋ ಹೇಳಿದ ನೆನಪು ನನಗೆ, ಏನು ಅಂದರೆ ಅವ್ರು ಹೇಳ್ತಾರೆ, ಈ ದೇಶದ ಜನ ಭಗವದ್ಗೀತೆ ಓದೋದಕ್ಕಿಂತ ಫುಟ್ಬಾಲ್ ಆಡಿದ್ರೆ ನಂಗೆ ಭಾಳ ಸಂತೋಷ ಆಗುತ್ತೆ ಅಂತ. ಅಂದರೆ ಫುಟ್ಬಾಲ್ ಆಡಿ ಅಷ್ಟು ದೇಹ ಮಂಚ್ಕೊಂಡ್ರೆ ಸಹಜವಾಗಿಯೇ ನಮ್ಮ ಒಳಗಡೆ ಒಂದು ದೃಢ ಮಾನಸಿಕ ಸ್ಥಿತಿ ಬರುತ್ತೆ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ. ಹಾಗಾದರೆ ವಿವೇಕಾನಂದರು ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ? ನೋಡಿ, ನಾವು ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಮನಸ್ಸುಗಳು ಬಲಪಂಥ, ಎಡಪಂಥ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ಧಾರ್ಮಿಕ ನಂಬಿಕೆಗಳು ಇದರಲ್ಲೆಲ್ಲ ಕಳೆದು ಹೋಗಿರೋದ್ರಿಂದ ನಿಜವಾಗ್ಲೂ ನೀವು ಈಗ ವಿವೇಕಾನಂದರನ್ನ ಆ ಕಾಲಘಟ್ಟದಲ್ಲಿ ನಿಂತು ನೋಡಬೇಕೇ ಹೊರತು ಈ ಕಾಲಘಟ್ಟದಲ್ಲಿ ನಿಂತು ನೋಡಿದಾಗ ನಾವು ಸತ್ಯ ಹೇಳೋದು ಕಷ್ಟ ಆಗೋಗುತ್ತೆ. ಯಾಕೆಂದರೆ ಈ ಕಡೆ ಸ್ವಲ್ಪ ಮಾತುಗಳು ಹೇಳಿದ್ರೆ ಅವರು ಧಾರ್ಮಿಕ ಪರಂಪರೆಯನ್ನು ಇಷ್ಟಪಟ್ಟರು ಅಥವಾ ಧರ್ಮವನ್ನು ವಿರೋಧಿಸಿದ್ರು ಅಂತ. ಖಂಡಿತ ಹಾಗಲ್ಲ. ಅವರು ಅತ್ಯಂತ ಜೀವಪರ ನಿಲುವಿನ ಮಾನವೀಯ ವ್ಯಕ್ತಿ ಮತ್ತು ಈ ನೆಲದ ಮೌಲ್ಯಗಳನ್ನು, ಸಾಂಸ್ಕೃತಿಕ ವ್ಯಕ್ತಿಗಳನ್ನು ವ್ಯಕ್ತಿತ್ವವನ್ನು ಎತ್ತಿ ಹಿಡಿದಂತಹ ವ್ಯಕ್ತಿ. ಅವರು
ರಾಮಕೃಷ್ಣ ಆಶ್ರಮ ಅಂತ ಏನು ರಾಮಕೃಷ್ಣ ಪರಮಹಂಸರ ಒಂದು ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ ಮತ್ತು ರಾಮಕೃಷ್ಣ ಮಠನ ಮಿಷನನ್ನು ಸ್ಥಾಪನೆ ಮಾಡಿ ಮಠ ಮುಖಾಂತರ ಅವರು ಏನೆಲ್ಲ ಪ್ರಚಾರಗಳನ್ನು ಮಾಡ್ತಾರೆ, ಅಲ್ಲಿ ಎಲ್ಲೂ ಕೂಡ ಅವರು ಅವೈಜ್ಞಾನಿಕವಾದ, ಅಧಾರ್ಮಿಕವಾದ, ಮೌಢ್ಯ ತುಂಬಿದ ಧಾರ್ಮಿಕ ಮತಾಂಧತೆಯ ಯಾವ ಅಂಶಗಳನ್ನು ಅವರು ಹೇಳೋದಿಲ್ಲ. ಅದೆಲ್ಲವನ್ನು ಅವರು ನಿರಾಕರಿಸ್ತಾ ಬರ್ತಾರೆ. ನಾನು ಆಗಲೇ ಅವ್ರನ್ನ ಅದಕ್ಕೆ ಕಳೆದಿದ್ರು. ವೈಚಾರಿಕ ಆಧ್ಯಾತ್ಮ ಅಂದರೆ ಈ ಜೀವನ ಶೈಲಿಗೆ ಏನೆಲ್ಲ ಉಪಯುಕ್ತವಾಗಿರುತ್ತೆ ಅನ್ನುವುದನ್ನು ಹೆಚ್ಚು ಕಡಿಮೆ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಅವರು ಧಾರ್ಮಿಕ ನಂಬಿಕೆಗಳು, ಆಚರಣೆಗಳನ್ನು ಎಷ್ಟು ಸ್ಪಷ್ಟವಾಗಿ ಕೆಲವನ್ನ ನಿರಾಕರಿಸ್ತಾರೆ. ಮೌಢ್ಯಗಳು ಅಂದರೆ ಅದನ್ನು ನೀವು ಈಗ ಹೇಳಿದ್ರೆ ಅದು ಬಹಳ ವಿಚಿತ್ರವಾಗಿ ಕಾಣಬಹುದು. ಧರ್ಮದಲ್ಲಿ ಇರಬಹುದಾದಂತಹ ಎಲ್ಲ ಮತಾಂಧತೆಯನ್ನು, ಮೂಢನಂಬಿಕೆಗಳನ್ನು, ಅಸಮಾನತೆಯನ್ನು, ಯಾಕೆಂದರೆ ಭಾರತೀಯ ಸಮಾಜ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಅಸಮಾನವಾಗಿ, ಅಸಹಜವಾಗಿ ಬೆಳವಣಿಗೆ ಹೊಂದಿದೆ. ಅದರ ಸ್ಟ್ರಕ್ಚರೇ ಆ ರೀತಿ ಇದೆ. ಸೊ ಅದನ್ನು ಸ್ಪಷ್ಟವಾಗಿ ನಿರಾಕರಿಸ್ತಾರೆ ಅವರು. ದರಿದ್ರ ನಾರಾಯಣನಲ್ಲಿ ದೇವರನ್ನು ಕಾಣು, ಸೇವೆ ಮಾಡು, ಸೇವಾ ಮನೋಭಾವ. ನಾವು ಸಾಮಾನ್ಯವಾಗಿ ಸೇವೆಗೆ ಹೆಚ್ಚು ಕಡಿಮೆ ಜೀಸಸ್ ಕ್ರಿಶ್ಚಿಯನ್ ಒಂದು ಧರ್ಮದಲ್ಲಿ ನೋಡಿದಾಗಾದ್ರೆ ಅಲ್ಲಿ ಹೆಚ್ಚು ಕಡಿಮೆ ಸೇವೆಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಆದರೆ ವಿವೇಕಾನಂದರು ಕೂಡ ಸೇವಾ ಮನೋಭಾವವನ್ನು, ಅದಕ್ಕೆ ಇವತ್ತು ಇಡೀ ದೇಶದಲ್ಲಿ ಸರ್ವವ್ಯಾಪಿಯಾಗಿ ಎಲ್ಲ ಜಾತಿ, ಧರ್ಮ, ಭಾಷೆಗಳನ್ನು ಮೀರಿ ನೀವೇನಾದರೂ ಶಾಲಾ ಕಾಲೇಜುಗಳಿಗೆ ಅಥವಾ ಯಾವುದಾದ್ರೂ ಗ್ರಂಥಾಲಯಗಳಿಗೆ, ಯಾವುದಾದ್ರೂ ಶಿಕ್ಷಣ ಸಂಸ್ಥೆಗಳಿಗೆ, ಯುವ ಸಂಘಟನೆಗಳಿಗೆ ವಿವೇಕಾನಂದರ ಹೆಸರನ್ನೇ ಇಟ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ವಿವೇಕಾನಂದರ ಪ್ರಭಾವ ಇದೆಯಲ್ಲ, ಅದು ಅತ್ಯಂತ ದಟ್ಟವಾಗಿ ಇಡೀ ರಾಷ್ಟ್ರದಲ್ಲಿ ವ್ಯಾಪಿಸಿದೆ. ಯಾಕೆಂದರೆ ಅವ್ರದ್ದು ಕರ್ಮಠ ಸಿದ್ಧಾಂತ ಯಾವತ್ತೂ ಆಗಿರಲಿಲ್ಲ. ಅದು ಆಹಾರ ಕ್ರಮದಲ್ಲೇ ಇರಲಿ, ಜೀವನ ಕ್ರಮದಲ್ಲೇ ಇರಲಿ, ಅತ್ಯಂತ ಸಹಜವಾಗಿಯೇ ಅವರು ಈ ದೇಶದ ಮಣ್ಣಿನ ಗುಣವನ್ನು ಹಂಚ್ಕೊಂಡು ತಮ್ಮ ಅಭಿಪ್ರಾಯಗಳಲ್ಲಿ ಹೇಳ್ತಾನೆ ಬರ್ತಾರೆ. ನಿಮಗೆ ಚಿಕಾಗೋದ ಅಧಿವೇಶನದಲ್ಲೂ ಅಷ್ಟೇ, ಚಿಕಾಗೋ ಅಧಿವೇಶನದಲ್ಲಿ ಅವರು ಈ ದೇಶದ ಒಂದು ಹೌದು ಇಲ್ಲಿನ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಯಾವುದು ಅಂದರೆ ವಿಶಾಲವಾದದ್ದು, ಸರ್ವವ್ಯಾಪಿಯಾದದ್ದು, ಸ್ವತಂತ್ರವಾದದ್ದು, ಸಮಾನತೆಯನ್ನ ಇರುವಂತ ಇದರಲ್ಲ, ಅದನ್ನ ಅವರು ಒತ್ತಿ ಹೇಳ್ತಾರೆ ಹೊರತುನು ಕರ್ಮಠ ಮೂಲಭೂತವಾದವನ್ನ ಅವರು ಯಾವತ್ತೂ ಹೇಳೋದಿಲ್ಲ. ಅವರು ಕಂಡ ಕನಸು ಈ ಕ್ಷಣದಲ್ಲಿ ನಿಂತು ಯೋಚನೆ ಮಾಡಿದಾಗ ನಿಜವಾಗ್ಲೂ ಯುವಶಕ್ತಿ ಆ ರೀತಿ ಬೆಳೆದಿದೆಯಾ ಅಂದಾಗ ನಮಗೆಲ್ಲ ಬಹಳ ನಿರಾಸೆಯಾಗುತ್ತೆ. ಖಂಡಿತವಾಗ್ಲೂ ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ. ವಿವೇಕಾನಂದರು ಆ ರೀತಿ ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲದ ದೇಹಗಳು ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಇವತ್ತಿನ ಯುವ ಜನಾಂಗದಲ್ಲಿ ನನಗೆ ಕ್ಷಮಿಸಿ, ನನಗೂ ಕೂಡ ಸಂಕೋಚ ಆಗುತ್ತೆ ಈ ಪದ ಉಪಯೋಗಿಸೋಕ್ಕೆ. ಆಲ್ಮೋಸ್ಟ್ ಸೀಡ್ಲೆಸ್ ಯೂತ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇನ್ ದಿಸ್ ಕಂಟ್ರಿ ಅಂತ ಹೆಚ್ಚು ಕಡಿಮೆ ನರಸತ್ತ ಯುವ ಜನಾಂಗವನ್ನು, ಅಂದರೆ ಯುವ ಜನಾಂಗದ ಬುದ್ಧಿಶಕ್ತಿ, ಕ್ರಿಯಾತ್ಮಕತೆ, ಅದೆಲ್ಲವೂ ತಂತ್ರಜ್ಞಾನ ಎಲ್ಲದ್ರ ಬಗ್ಗೆನೂ ನನಗೆ ಹೆಮ್ಮೆ ಇದೆ. ಅದನ್ನು ನಾನು ಕಂಡಿರ್ತಾ ಇಲ್ಲ. ಆದರೆ ನಿಜವಾದ ವ್ಯಕ್ತಿತ್ವ ಅಂತ ತಗೊಂಡಾಗ, ಒಟ್ಟು ವ್ಯಕ್ತಿತ್ವವನ್ನು, ದೇಹ ಮತ್ತು ಮನಸ್ಸಿನ ಒಟ್ಟು ವ್ಯಕ್ತಿತ್ವ ಮತ್ತು ಅವರ ಮನೋಭಾವ, ಅವರ ನಡೆನುಡಿಗಳು, ಜೀವನ ಶೈಲಿಯನ್ನು ನೋಡಿದಾಗ ಖಂಡಿತ ನಿರಾಸೆಯಾಗ್ತಾ ಇದೆ. ನೀವು ವಿವೇಕಾನಂದರಂತಹ ಅವರು ಎಷ್ಟು ಚೆನ್ನಾಗಿ ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿನ ದೌರ್ಬಲ್ಯಗಳನ್ನು ಬಂಡಾಯದ ರೀತಿಯಲ್ಲಿ ಬೆಳೆಸ್ತಾ ಹೋದ್ರು, ಅನ್ಯಾಯಗಳನ್ನು ಖಂಡಿಸ್ತಾ ಹೋದ್ರು. ಇವತ್ತಿನ ಯುವಶಕ್ತಿ ಗುಲಾಮಿ ಮನೋಭಾವವನ್ನು ಬೆಳೆಸ್ಕೊಳ್ತಾ ಇದೆ. ಯಾವುದೋ ಸಿನಿಮಾ ನಟನಿಗೋ, ಯಾವುದೋ ರಾಜಕೀಯ ಕಾರಣಿಗೋ ತನ್ನ ಮೇಲೆ ಆಗ್ತಾ ಇರುವ ಹಲ್ಲೆಗಳನ್ನು ಕೂಡ ಗುರುತಿಸದಷ್ಟು, ತನ್ನ ಮೇಲೆ ಆಗ್ತಾ ಇರುವ ದೌರ್ಜನ್ಯಗಳನ್ನು ಕೂಡ ಪ್ರತಿಭಟಿಸದಷ್ಟು ನರಸತ್ತ ವ್ಯವಸ್ಥೆಗೆ ಈಗಿನ ಯುವಶಕ್ತಿಗಳು ಹೋಗ್ತಾ ಇದ್ದಾರೆ. ಅದರಲ್ಲೂ ಆಧುನಿಕ ತಂತ್ರಜ್ಞಾನ ಬಂದ ಮೇಲೆ ಅದನ್ನು ಉಪಯೋಗಿಸಿ ಬೆಳೆಯೋರ ಸಂಖ್ಯೆ ಎಲ್ಲೋ 10-20% ಬಿಟ್ಟರೆ 80% ಯುವಕರೆಲ್ಲರೂ ಬಹುತೇಕ ಈ ಮೊಬೈಲ್ ಆಗಲಿ ನೋಡಿ, ಕ್ರೀಡಾಂಗಣದಲ್ಲಿ ನಾವು ಕ್ರೀಡೆಯನ್ನು ಆಡಬೇಕಾಗಿತ್ತು, ಇವತ್ತು ಹೆಚ್ಚು ಕಡಿಮೆ ಎಲ್ಲ ಮೊಬೈಲಲ್ಲಿ ವಿಡಿಯೋ ಗೇಮನ್ನು ಆಡ್ತಾರೆ. ಗ್ರಂಥಾಲಯಗಳಲ್ಲಿ ಅವರು ಹೆಚ್ಚು ಸಮಯ ಕಳಿಬೇಕಾಗಿತ್ತು, ಇವತ್ತು ಡಾಬಾಗಳಲ್ಲಿ ಅವರು ಹೆಚ್ಚು ಸಮಯ ಕಳೀತಾ ಇದ್ದಾರೆ. ಅಂದರೆ ಅವರು ಹೆಚ್ಚು ಎಳನೀರು, ಕಬ್ಬಿನ ಹಾಲು ಅಥವಾ ಡ್ರೈ ಫ್ರೂಟ್ಸು ಇವುಗಳ ತಿಂದು ಬೆಳಿಬೇಕಾಗಿತ್ತು. ಆದರೆ ಎಲ್ಲರೂ ಪಿಜ್ಜಾ, ಬರ್ಗರ್ ಅಥವಾ ಪೆಪ್ಸಿ, ಕೋಲಾಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಎಲ್ಲರೂ ತಮ್ಮ ಬುದ್ಧಿಶಕ್ತಿಯನ್ನು ಪುಸ್ತಕಗಳಿಂದ ಪಡಿಬೇಕಾಗಿತ್ತು, ಇವತ್ತು ಅವರು ಯಾವುದೋ ಸಿನಿಮಾಗಳ ಮುಖಾಂತರನೋ ಯೂಟ್ಯೂಬಿನ ರೀಲ್ಸ್ ಮುಖಾಂತರನೋ ಪಡಿತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಯುವಶಕ್ತಿ ಇದ್ರ ದುಷ್ಪರಿಣಾಮಗಳು. ನೀವು ಮನೆ ಫಿಟ್ನೆಸ್ಸನ್ನು ತಗೊಳ್ಳಿ, ಆ ಫಿಟ್ನೆಸ್ಸಲ್ಲೂ ಕೂಡ ಇವತ್ತಿನ ಯುವಶಕ್ತಿ ಬಹುತೇಕ
ಬಹುತೇಕ ನಿರ್ವೀರ್ಯರಾಗುವಂತಹ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಆಹಾರ ಕ್ರಮ ಇರಬೇಕು, ಜೀವನ ಕ್ರಮ ಇರ್ಬೋದು, ಸ್ಪರ್ಧೆ ಇರ್ಬೋದು, ಅಥವಾ ವೇಗ ಇರ್ಬೋದು. ಈ ಎಲ್ಲವನ್ನೂ ಕೂಡ ನೀವು ನೋಡ್ತೀರಿ, ಈ ಇಡೀ ಜೀವರಾಶಿಗಳು ಹೋರಾಡೋದೇ ಬದುಕಲಿಕ್ಕೆ. ಆದರೆ ಈಗಿನ ಯುವ ಶಕ್ತಿ ಒಂದು ಸಣ್ಣ ಪ್ರೀತಿ ಪ್ರೇಮದ ವಿಷಯವನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಸಣ್ಣ ನಿರಾಸೆಗಳನ್ನು, ಸಣ್ಣ ಸೋಲನ್ನು ಕೂಡ ಹೆಚ್ಚು ಕಡಿಮೆ ಜನಗಳಿಗೆ ಅದನ್ನು ಅರಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯುವಕರು ಹೋಗಿ ರೈಲಿಗೆ ತಲೆ ಕೊಡೋದು, ಇಲ್ಲ ವಿಷ ಕುಡಿಯೋದು, ಇಲ್ಲ ಇಲ್ಲಿ ಪ್ರೀತಿ ಪ್ರೇಮ ವೈಫಲ್ಯಗಳನ್ನು ಅವರು ಅರಗಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅಥವಾ ಯಾವುದಾದ್ರೂ ಸೋಲುಗಳನ್ನು, ಆರ್ಥಿಕ ಸಂಕಷ್ಟಗಳನ್ನು. ಯಾಕೆ ಅಂದರೆ ಅವರ ಜ್ಞಾನ ಇದೆಯಲ್ಲ, ಅದು ಈ ಮಣ್ಣಿನಿಂದ, ಈ ಶ್ರಮದಿಂದ ಬರ್ತಾ ಇಲ್ಲ. ನೀವು ಅವತ್ತು IAS ಎಲ್ಲ ಆಗೋದು ಭಾಳ ಕಷ್ಟ ಇತ್ತು. ಅವತ್ತು 100ಕ್ಕೆ 100 ಮಾರ್ಕ್ಸ್ ತೊಗೊಳ್ಳೋದು ಇರ್ತಿತ್ತು. ನೀಟ್ ಎಕ್ಸಾಮ್ಗಳನ್ನ ನಂಬರ್ ತೊಗೊಳೋದೆಲ್ಲ ಕಷ್ಟ ಇತ್ತು, ಕರೆಕ್ಟು. ಈಗ ಅದರಲ್ಲೆಲ್ಲ ಬಹಳ ಬುದ್ಧಿವಂತರಾಗಿದ್ದಾರೆ. 625ಕ್ಕೆ 625 30-40 ಜನ ತಗೋತಾ ಇದ್ದಾರೆ. ನೀಟ್ ಎಕ್ಸಾಮು, IASನ್ನೆಲ್ಲ ಎಷ್ಟೋ ಶ್ರಮ ತಗೋತಾ ಇದ್ದಾರೆ. ಆದರೆ ಇದು ಎಲ್ಲವೂ ಕೂಡ ಸಹಜವಾಗಿ ಬೆಳೀತಾ ಇಲ್ಲ. ಇವರೆಲ್ಲರೂ ಅಕಾಡೆಮಿಗಳಲ್ಲಿ ಈ ಫಾರಂ ಕೋಳಿಗಳು ರೆಡಿ ಆದಂಗೆ ಪ್ರಶ್ನೆಗಳನ್ನು ಡಿಕೋಡಿಂಗ್ ಮಾಡಿ, ಕೇವಲ ಪ್ರಶ್ನೆಗಳನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆಯೋ ರೀತಿಯ ಯುವಶಕ್ತಿ ಬರ್ತಾ ಇದೆಯೇ ಹೊರತು ಕ್ರಿಯಾತ್ಮಕವಾದ, ಕ್ರಿಯಾಶೀಲವಾದ, ಸ್ವಂತಿಕೆಯಿಂದ, ಸ್ವಾಭಿಮಾನದ, ಸ್ವಾವಲಂಬನೆಯ ಯುವ ವರ್ಗ ಏನಿದೆಯಲ್ಲ ಅದು ಇವತ್ತು ಖಂಡಿತವಾಗ್ಲೂ ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ವಿವೇಕಾನಂದರ ಜಯಂತಿ ದಿನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನೀವು ಇವತ್ತು ಆದರ್ಶಗಳು ಏನಿದ್ದಾವೆ ಅದೆಲ್ಲವೂ ಕೇವಲ ಅರಿವಿನ ತಿಳುವಳಿಕೆಯ ಮಟ್ಟದಲ್ಲಿ ಇದ್ದಾವೆ. ನಡವಳಿಕೆಯ ಮಟ್ಟಕ್ಕೆ ಅದು ಶಿಫ್ಟ್ ಆಗ್ತಾ ಇಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇಲ್ಲ, ಮೌಲ್ಯಗಳು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇಲ್ಲ. ಅದರಿಂದ ಈ ದೇಶದ ಸಾಂಸ್ಕೃತಿಕ ರಾಯಭಾರಿ ಈಗ ನೀವು ನೋಡಿ, ಬೇಕಾದರೆ ಯಾವುದೇ ಒಂದು ಆಟೋ ಹಿಂಭಾಗದಲ್ಲಿ ನೋಡಿ, ಅಥವಾ ಇನ್ಯಾವುದೋ ಡಾಬಾಗಳಲ್ಲಿ ನೋಡಿ, ಅಥವಾ ಇನ್ಯಾವುದೋ ಲಾರಿ, ಅಥವಾ ಎಲ್ಲನೋ ನೋಡಿ, ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಸಿನಿಮಾ ನಟರುಗಳ ಒಂದು ಕೃತಕ ಸಂತೋಷ ಕೊಡುವ ಮನರಂಜನೆಯ ಉದ್ಯಮಗಳಲ್ಲಿರುವಂಥವರನ್ನೇ ಹೆಚ್ಚು ಮೆರೆಸ್ತಾ ಇದ್ದಾರೆ ಹೊರತು ವಿವೇಕಾನಂದರನ್ನ ಆದರ್ಶವಾಗಿ ಎಲ್ಲೂ ತಗೋತಾ ಇಲ್ಲ. ಏನೋ ಅವತ್ತಿನ ದಿನ ಶಾಲೆಗಳಲ್ಲಿ ಹೇಳ್ಬೋದು, ಯಾರು ವಿವೇಕಾನಂದರು, ಏನು ಅವರು ಹುಟ್ಟಿದ ದಿನ, ಅವ್ರು ಏನೇನು ಮಾಡಿದ್ರು, ಏನು ಇಷ್ಟಕ್ಕೆ ಆಗ್ತಾ ಇದೆ ಹೊರತು ನಿಜವಾದ ಅವರು ಈ ನೆಲದ ಅಂತರಾತ್ಮವನ್ನ, ಸಾಂಸ್ಕೃತಿಕ ವ್ಯಕ್ತಿತ್ವವನ್ನ, ಏನು ಮೌಲ್ಯಗಳನ್ನ ಏನು ಬಿಂಬಿಸಿದ್ರು ಅದನ್ನ ಯಾರು ಅಡಾಪ್ಟ್ ಮಾಡ್ಕೊಳ್ತಾ ಇಲ್ಲ, ಅಥವಾ ಅಡಾಪ್ಟ್ ಮಾಡ್ಕೊಳ್ಲಿಕ್ಕೆ ಸರಿಯಾದ ವೇದಿಕೆಗಳು ಸಿಗ್ತಾ ಇಲ್ಲ. ಕೇವಲ ಚರ್ಚಾ ಸ್ಪರ್ಧೆಗಳಿಗೆ ವಿವೇಕಾನಂದರ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ನ್ಯಾಷನಲ್ ಯೂತ್ ಡೇ, ಯುವಶಕ್ತಿ, ನನಗೆ ಗೊತ್ತಿದ್ದಂಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಯುವ ಜನರನ್ನು ಹೊಂದಿರುವ ದೇಶ ಭಾರತ. ಅಂತಹ ಭಾರತ ಎಷ್ಟೆಲ್ಲ, ನೀವು ಹೋಗ್ಲಿ ಕ್ರೀಡೆಯಲ್ಲಿ ತಗೊಳ್ಳಿ, ಕ್ರೀಡೆಗಳಲ್ಲಿ ಚೀನಾ ಅಥವಾ ಜಪಾನ್ ಅಥವಾ ಅಮೇರಿಕಾ, ರಷ್ಯಾ, ಈ ದೇಶಗಳನ್ನು ಕೊರಿಯಾ, ಈ ದೇಶಗಳನ್ನು ಕಂಪೇರ್ ಮಾಡಿದಾಗ ನಾವು ಕ್ರೀಡೆಯಲ್ಲಿ ಯಾವುದೇ ರೀತಿಯ ದೊಡ್ಡ ಸಾಧನೆಗಳು ಮಾಡ್ತಾನೆ ಇಲ್ಲ. ಇತ್ತೀಚೆಗೆ ಒಂದು ಚೂರು ಬದಲಾವಣೆ ಆಗಿರ್ಬೋದೇ ಹೊರತು ನಮ್ಮ ಜನಸಂಖ್ಯೆಗೆ ಖಂಡಿತ ಏನೇನೂ ಅಲ್ಲ. ಅಂದರೆ ದೈಹಿಕ ಅಸಾಮರ್ಥ್ಯ ಇದೆ. ಹೋಗ್ಲಿ ಇನ್ಯಾವುದಾದ್ರೂ ನೀವು ಸಂಗೀತ, ಸಾಹಿತ್ಯ, ಸಿನಿಮಾ, ವಿಜ್ಞಾನ ಇದರಲ್ಲೆಲ್ಲನೂ ದೊಡ್ಡ ಸಾಧನೆ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಆ ಥರದ ದೊಡ್ಡ ಬೆಳವಣಿಗೆ, ನೊಬೆಲ್ ಪ್ರಶಸ್ತಿ ಬರುವಂತಹ ದೊಡ್ಡ ಪ್ರಶಸ್ತಿಗಳು ಬರುವಂಥದ್ದು ಆಗ್ತಿಲ್ಲ. ಅಫ್ಕೋರ್ಸ್ 1, 2, 3 ಬರ್ತಾ ಇರ್ಬೋದು. ಆದರೆ ನಮ್ಮ ಜನಸಂಖ್ಯೆ, ನಮ್ಮ ಸಾಮರ್ಥ್ಯ, ಈ ನೆಲದ ನಿಜವಾದ ಮಣ್ಣಿನ ಗುಣ, ಗಟ್ಟಿತನ, ಇದಕ್ಕೆಲ್ಲ ಕಂಪೇರ್ ಮಾಡಿದಾಗ ನಾವು ವಿಶ್ವದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಲೀಡ್ ತಗೋಬೇಕಾಗಿತ್ತು. ಆದರೆ ಅದಾಗ್ತಾ ಇಲ್ಲ. ಯಾಕೆ ಅಂದರೆ ನಾವು ವಿವೇಕಾನಂದರ ಆದರ್ಶಗಳನ್ನು, ವಿವೇಕಾನಂದರ ಮೌಲ್ಯಗಳನ್ನು ಮರೆತಿರೋದಷ್ಟೇ ಅಲ್ಲ, ಅದರ ಮುಖಾಂತರ ಈ ನೆಲದ ಮೌಲ್ಯಗಳನ್ನೇ ನಾವು ಮರೆತಿದ್ದೀವಿ. ಕೇವಲ ಈ ನೆಲದ ಮೌಲ್ಯಗಳು ಕುಸಿತಾ ಇಲ್ಲ, ಈ ನೆಲದ ಮೌಲ್ಯಗಳು, ವಿರುದ್ಧ ಮೌಲ್ಯಗಳು ಈ ಸಮಾಜದಲ್ಲಿ ಮಾನ್ಯತೆ ಪಡೀತಾ ಇದ್ದಾವೆ. ಅದರಲ್ಲೂ ಈ ಸಾಮಾಜಿಕ ಜಾಲತಾಣ ಮತ್ತು ಟೆಲಿವಿಷನ್, ನ್ಯೂಸ್ ಚಾನಲ್ಗಳು ಮತ್ತು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಚಾನಲ್ಸು, ಈ ರೀತಿ ಎಲ್ಲ ಈ ಸಮೂಹ ಸಂಪರ್ಕ ಕ್ರಾಂತಿ ಆದ ಮೇಲೆ ಯುವ ಜನರನ್ನು ಮನರಂಜನೆಯ ಹೆಸರಿನಲ್ಲಿ ವಿರುದ್ಧ ಮೌಲ್ಯಗಳಿಗೆ ಮಾನ್ಯತೆ ಕೊಡ್ತಾ ಎಲ್ಲರನ್ನೂ ನಿರ್ವೀರ್ಯ ಮಾಡಿ ಸೀಡ್ಲೆಸ್ಗೊಳಿಸಲಾಗುತ್ತಿದೆ. ಹೇಗೆ ಆಹಾರದಲ್ಲಿ ಹಣ್ಣು ತರಕಾರಿಗಳಲ್ಲಿ ಸೀಡ್ಲೆಸ್ ಬರ್ತಾ ಇದೋ, ವ್ಯಕ್ತಿಗಳಲ್ಲೂ ಹಾಗೆ ಬರ್ತಾ ಇದೆ. ತಮ್ಮ ಮೇಲೆ ಅನ್ಯಾಯ, ದೌರ್ಜನ್ಯ ಮಾಡಿದ್ರು ದೊಡ್ಡ ಪ್ರದರ್ಶನಗಳನ್ನು ಮಾಡೋದಿಲ್ಲ, ಅಥವಾ ಇನ್ನೇನೋ ಪ್ರತಿಭಟನೆ ಮಾಡೋದಿಲ್ಲ, ಧೈರ್ಯವನ್ನು ಪ್ರದರ್ಶನ ಮಾಡೋದಿಲ್ಲ. ಎಲ್ಲರೂ ಕೂಡ ಒಂದು ರೀತಿ ಗುಲಾಮಿ ಮನೋಭಾವಗಳು, ಹೇಗೋ ಬದುಕಿದ್ರೆ ಸಾಕು, ಹಣದ ಹಿಂದೆ ಬಿದ್ದಿದ್ದಾರೆ. ತಮ್ಮ ದೇಹವನ್ನು ಗಮನಿಸ್ತಾ ಇಲ್ಲ. ನೈಟ್ ಶಿಫ್ಟ್ಗಳಲ್ಲಿ ಕೆಲಸ ಮಾಡಿ ಆರೋಗ್ಯ ಕಳ್ಕೊತಾರೆ. ಎಲ್ಲರೂ ನನಗೆ ಇನ್ಶೂರೆನ್ಸ್ ಇದೆ, ನನಗೆ ಇನ್ನೇನೋ ಇದೆ. ನಿಮ್ಮ ಫಿಟ್ನೆಸ್ ಇಂಪಾರ್ಟೆಂಟು, ಆಸ್ಪತ್ರೆ ಇರೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ರಕ್ಷಣೆ ಇಂಪಾರ್ಟೆಂಟು, ಪೊಲೀಸ್ ಇರೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗಲಿ, ಆಸ್ಪತ್ರೆಗಳು ಜಾಸ್ತಿ ಆಗಲಿ, ಶಾಲೆಗಳು
ಜಾಸ್ತಿ ಆಗಲಿ ಅಂತೇಳಿ ಅಭಿವೃದ್ಧಿಯೇ ಒಂದು ಸೆಲ್ಫಿ ತಗೊಳಕ್ಕೆ ಹೋಗಿ ಎಲ್ಲ ಸಾಯ್ತಾ ಇದ್ದಾರೆ. ಒಂದು ಸೆಲ್ಫಿಗೋಸ್ಕರ ಅಂದರೆ ಯುವಶಕ್ತಿ ಎಷ್ಟು ಮಟ್ಟಿಗೆ ಅಂದರೆ ಒಂದು ಆ ಪ್ರಜ್ಞೆಯನ್ನೇ ಕಳ್ಕೊಂಡಿದ್ದಾರೆ. ಯಾವುದೋ ಒಂದು ಬ್ರಿಡ್ಜಲ್ಲಿ ಕೊನೆಯಲ್ಲಿ ನಿಂತ್ಕೊಂಡೋಗಿ ಸೆಲ್ಫಿಗೆ ತೊಗೊಂಡೋಗೋದು, ಬಿದ್ದೋಗೋದು, ಇನ್ನೆಲ್ಲೋ ನೀರು ಹರಿತಾ ಇರೋ ಹತ್ರ ಸೆಲ್ಫಿಗೆ ತೊಗೊಳಕ್ಕೆ ಹೋಗೋದು, ಬಿದ್ದೋಗೋದು. ಅಂದರೆ ನೀವು ನಿಜವಾಗ್ಲೂ ಕಣ್ಣಿನ ಆ ಸೌಂದರ್ಯವನ್ನು ಅದನ್ನು ಆಸ್ವಾದಿಸ್ಬೋದು, ಸ್ಪರ್ಶ ಶಕ್ತಿಯನ್ನು, ಈ ನಿದ್ರಾಶಕ್ತಿಯನ್ನು, ಆಹಾರ ಜೀರ್ಣಶಕ್ತಿಯನ್ನು ಎಲ್ಲವನ್ನು ಕಳ್ಕೋತಾ ಇದ್ದಾರಲ್ಲ. ಆ ಬಗ್ಗೆ ನಾವು ಇವತ್ತು ಈ ಒಂದು ಪುನರ್ ಅವಲೋಕನ ಮಾಡಬೇಕಾಗುತ್ತೆ. ಈ 2026 ಯುವ ದಿನ, ರಾಷ್ಟ್ರೀಯ ಯುವ ದಿನ ಮತ್ತು ಸ್ವಾಮಿ ವಿವೇಕಾನಂದ ಜನ್ಮದಿನದಂದು ನಿಜವಾಗಲೂ ಪೋಷಕರು ಮಕ್ಕಳು ಇಬ್ಬರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಈ ಭಾರತದ ಸಾಂಸ್ಕೃತಿಕ ರಾಯಭಾರಿ ವಿವೇಕಾನಂದರನ್ನ ಎಲ್ಲರೂ ಸಾಧ್ಯವಾದಷ್ಟು ಓದುತ್ತಾ, ತಿಳ್ಕೊಳ್ತಾ, ಅರ್ಥ ಮಾಡ್ಕೊಳ್ತಾ, ತಿಳುವಳಿಕೆಯನ್ನು ನಡವಳಿಕೆಯಾಗಿ ಕನ್ವರ್ಟ್ ಮಾಡ್ಕೋತಾ ಒಂದು ಯುವಶಕ್ತಿ, ಅವರು ಏನು ಈ ದೇಶದ ಯುವಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ರು, ವಿಶ್ವಾಸ ಇಟ್ಟಿದ್ರು, ಅದನ್ನು ಮರಳಿ ಪಡಿಬೇಕು ಅನ್ನೋದಾದರೆ ನಾವು ಸ್ವಾಭಿಮಾನವನ್ನು, ಸ್ವಾವಲಂಬನೆಯನ್ನು, ಬಂಡಾಯವನ್ನು, ಪ್ರಶ್ನಿಸುವ ಮನೋಭಾವವನ್ನು, ವೈಚಾರಿಕತೆಯನ್ನು ನಮ್ಮಲ್ಲಿ ಮೈಗೂಡಿಸ್ಕೋಬೇಕು. ಸರಳತೆಯನ್ನು, ಪ್ರಾಮಾಣಿಕತೆಯನ್ನು, ದಕ್ಷತೆಯನ್ನು, ತ್ಯಾಗ, ಕರುಣೆಗಳೆಂಬ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸ್ಕೊಂಡಿದ್ದೇ ಆದರೆ ವಿವೇಕಾನಂದರಿಗೂ ನಾವು ಒಂದು ದೊಡ್ಡ ಕೊಡುಗೆ ಕೊಟ್ಟಾಗುತ್ತೆ, ಈ ದೇಶಕ್ಕೂ ಒಂದು ದೊಡ್ಡ ಕೊಡುಗೆ ಕೊಟ್ಟಾಗುತ್ತೆ, ಮತ್ತು ನಮಗೆ ನಮ್ಮನ್ನು ನಾವು ಅಭಿವೃದ್ಧಿ ಪಡಿಸ್ಕೊಂಡಂಗಾಗುತ್ತೆ. ಅದರಿಂದ ಎಲ್ರಿಗೂ ಮತ್ತೊಮ್ಮೆ ತುಂಬ ಹೃದಯದಿಂದ ನಾನು ಕೇಳ್ಕೊತಾ ಇದ್ದೀನಿ, ಚಿಲ್ಡ್ರನ್ಸ್ ಆರ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡಿ. ಮಕ್ಕಳು ನಮ್ಮ ಪೋಷಕರ ಮುಂದುವರಿದ ಭಾಗ. ಅದರಿಂದ ಅವರು ಚೆನ್ನಾಗಿರಬೇಕು ಅಂದರೆ ನಾವುಗಳು ಒಂದಷ್ಟು ಸೆನ್ಸಿಟಿವ್ ಆಗಿ ಈ ಸಮಾಜದಲ್ಲಿ ವರ್ತನೆಗಳನ್ನು ಮಾಡ್ಕೋಬೇಕು. ಆಗ ಮುಂದಿನ ಪೀಳಿಗೆಗೆ ಮೌಲ್ಯಗಳು ಟ್ರಾನ್ಸ್ಫರ್ಮೇಟ್ ಆಗುತ್ತೆ. ಇಲ್ಲ ಅಂದರೆ ಅದು ಈ ರೀತಿ ಡೈವರ್ಟ್ ಆಗಿ ಸೀಡ್ಲೆಸ್ ಯೂತ್ಸು ಕ್ರಿಯೇಟ್ ಆಗಿಬಿಡ್ತಾರೆ. ದಯವಿಟ್ಟು ಆಗೋದು ಬೇಡ. ಅದಕ್ಕೆ ಎಲ್ಲರಿಗೂ ಈ ಟಿ ವಿ ಚಾನಲ್ಗಳು, ನ್ಯೂಸ್ ಚಾನಲ್ಗಳು ಇನ್ಯಾವ್ಯಾವುದೋ ಬ್ರೇಕಿಂಗ್ ನ್ಯೂಸ್ ಹಾಕಿ, ಇನ್ಯಾವ್ಯಾವುದೋ ಬರೀ ಹಿಂಸೆಗಳನ್ನು, ಯಾವುದೋ ಅಭಿಮಾನಿಗಳು ವಾರು ಆ ಥರ ಈ ಥರ ಉಚ್ಚಾಪಟ್ಟೆ ತೋರಿಸೋದಕ್ಕಿಂತ ವಿವೇಕಾನಂದರ ಜಯಂತಿ ಸಂದರ್ಭದಲ್ಲಿ ಯುವಶಕ್ತಿಗೆ ಇನ್ಸ್ಪಿರೇಷನ್ ಆಗುವಂತಹ, ಯುವಶಕ್ತಿಯನ್ನು ನಿಜಕ್ಕೂ ಸದೃಢ ಮಾಡುವಂತಹ ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಮಾಡಿ ವಿವೇಕಾನಂದರನ್ನ ಇಡೀ ದೇಶಕ್ಕೆ ತಲುಪಿಸೋದ್ರ ಮುಖಾಂತರ, ಈ ದೇಶದ ಸಾಂಸ್ಕೃತಿಕ ರಾಯಭಾರಿಯನ್ನು ಗೌರವಿಸೋದ್ರ ಮುಖಾಂತರ ನಾವು ಈ ದಿನವನ್ನು ಆಚರಿಸೋಣ ಅಂತ ಎಲ್ರಿಗೂ ಮನವಿ ಮಾಡ್ಕೊತೀನಿ. ಎಲ್ರಿಗೂ ನಮಸ್ಕಾರ.